ನಮಸ್ಕಾರ. ಉತ್ತರ ಕರ್ನಾಟಕ ಸುದ್ದಿವಾಹಿನಿಗೆ ಸ್ವಾಗತ. ನಾನು ಶುಭಾ ಎಂಪೋಲ್. ಬೀದರ್ ಜಿಲ್ಲಾ ಪೊಲೀಸ್ ವತಿಯಿಂದ ಗಣೇಶ ಉತ್ಸವ ಹಾಗೂ ಈದ್ ಮಿಲಾದ್ ಸೌಹಾರ್ದತೆ ಸಭೆಯು ನಗರದ ಜಿಲ್ಲಾ ಪೊಲೀಸ್ ಅಧೀಕ್ಷಕರ ಕಚೇರಿಯ ಆವರಣದಲ್ಲಿ ಜರುಗಿದ್ದು ನಗರದ ಪ್ರಮುಖರು ಭಾಗವಹಿಸಿದರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಉತ್ತರ ಕರ್ನಾಟಕ ದಿನಪತ್ರಿಕೆ ಪ್ರಧಾನ ಸಂಪಾದಕರಾದ ಶಿವಶರಣಪ್ಪ ವಾಲಿ ಅವರು, ಗಣೇಶೋತ್ಸವ ಅದ್ದೂರಿಯಾಗಿ ಆಚರಿಸೋಣ, ಆದರೆ ಎಲ್ಲರೂ ಯಾವುದೇ ಸಮಾಜದಲ್ಲಿ ಅಹಿತಕರ ಘಟನೆಗೆ ಪ್ರಚೋದನೆ ನೀಡುವ ವ್ಯಕ್ತಿಗಳಿಗೆ ಯಾರೂ ಕೂಡ ಬೆಂಬಲ ನೀಡದೆ ಎಲ್ಲರೂ ಸೌಹಾರ್ದತೆಯಿಂದ ಗಣೇಶೋತ್ಸವ ಮತ್ತು ಈದ್ ಮಿಲಾದ್ ಆಚರಿಸೋಣ ಎಂದು ಹೇಳಿದರು. ಇವತ್ತಿನ ದಿವಸ ಒಂದು ಒಳ್ಳೆ ದಿವಸ ಅಂತ ನಾನು ಹೇಳ್ತೀನಿ. ಯಾಕಂದರೆ ಹೊಸದಾಗಿ ಬಂದಂಥ ನಮ್ಮ SP ಸಾಹೇಬರು ಒಂದು ಹೊಸ ಇತಿಹಾಸವನ್ನೇ ನಿರ್ಮಾಣ ಮಾಡಿದರು. ಯಾಕಂದರೆ ನಾನು ಸುಮಾರು ವರ್ಷದಿಂದ ಈ ಸೌಹಾರ್ದತೆ ಸಭೆಯಲ್ಲಿ ಬರ್ತಾ ಇದ್ದೀನಿ. ಆದರೆ ನಮ್ಮದು ನಗರ ಅಧ್ಯಕ್ಷರಿಗೆ ಹಾಗೂ ನಗರದ ಹಿರಿಯರು ಅಂತ ಅವರು ತಿಳಿದು ಸ್ಟೇಜ್ ಮೇಲೆ ಕೂಡಿಸಿದ್ರು. ಇದೊಂದು ಹೊಸ ಇತಿಹಾಸ. ಇವತ್ತಿನವರೆಗೆ SP ಅವರು, DC ಅವರು, ASP ಅವರು ಎಲ್ಲರೂ ಕೂಡಿ ಸಭೆ ಮಾಡಿ ಹೇಳ್ತಿದ್ರು. ಅವರು ಒಂದು ಹೊಸ ಇತಿಹಾಸನ ಮಾಡಿದ್ರು. ನನ್ನ ಜೀವನದಲ್ಲಿ ನಂದು 93ನೇ ವಯಸ್ಸಿನಲ್ಲಿ ನಾನು ಮೊದಲನೇ ಸಲ ಆ ಸಭೆ ಸೌಹಾರ್ದತೆ ಸಭೆಯಲ್ಲಿ ಅಧಿಕಾರಿಗಳ ಜೊತೆಗೆ ನಾಗರಿಕರದ್ದು ಹಕ್ಕಿದೆ ಎಂಬುದನ್ನು ತೋರಿಸಿಕೊಟ್ಟು ಅವರಿಗೆ ನಾನು ಬೀದರ್ ನಾಗರಿಕರ ವತಿಯಿಂದ ಅಭಿನಂದನೆ. ಒಂದೇದು, ಈ ಸೌಹಾರ್ದತೆ ಸಭೆ ಯಾಕೆ ಮಾಡಬೇಕು? ನಮ್ಮ ಗೆಳೆಯರು ಒಬ್ಬರು ಹೇಳಿದ್ರು, ಈ ಸಭೆ ಕರೆಯೋದಿಲ್ಲ, ನಾವು 75 ವರ್ಷ ಬಂತು, ಇದು ಕರೆಯೋದು ಅಪಮಾನ. ಸೌಹಾರ್ದತೆ ಸಭೆ ಕರೆಯೋದು ಅಪಮಾನ ಅಲ್ಲ, ದಂಗೆ ಆಗಿದ್ದ ಸಭೆ ಕರೆಯೋದು ಅಪಮಾನ. ಏನೋ ದಂಗೆ ಆಯಿತು, ಆಳಕ್ಕೆ ಸಭೆ ಕರೆದ್ರಂದ್ರೆ ಅದು ನಗರಕ್ಕೆ ಅಪಮಾನ. ಸೌಹಾರ್ದತೆ ಸಲುವಾಗಿ ತಿಂಗಳಿಗೆ ಒಂದ್ಸಲ ಕರೆದವ್ರದ್ದು ಅದು ಅಪಮಾನ. ಅಂಥ ಸಭೆನೇ ಕರ್ತಾರೆ. ಎರಡನೇದು, ನಗರದಲ್ಲಿ ಶಾಂತಿ ಇರಬೇಕು. ಶಾಂತಿ ಎಲ್ಲರೂ ಬಯಸ್ತಾರೆ, ಅಶಾಂತಿ ಯಾರೂ ಬಯಸುತ್ತಿಲ್ಲ. ಜಗತ್ತಿನಲ್ಲಿ ಗುಂಡಗಳಿದ್ರು ಸಹಿತ ಅವರು ಶಾಂತಿ ಬಯಸುತ್ತಿಲ್ಲ. ಅವರು ಶಾಂತಿ ಬಯಸ್ತಾರೆ, ಅದು ಗುಂಡಗತ್ತಿ ಮಾಡ್ತಾರೆ. ಆದರೆ ಇದಕ್ಕೆ ಕಂಟ್ರೋಲ್ ಮಾಡಲಿಕ್ಕೆ ಒಂದು ಈಜಿ ಮೆಥಡ್ ಇದೆ. ಕಾನೂನಿಗಿಂತಲೂ ಈಜಿ ಮೆಥಡ್ ಏನು? ಯಾವ ಸಮಾಜದಲ್ಲಿ ಯಾರು ಕುಚೇಷ್ಟೆ ಮಾಡೋರಿದ್ದಾರೆ ಆ ಸಮಾಜ ಮುಖಂಡರಿಗೆ ಪೂರ್ಣ ಗೊತ್ತಿದೆ. ಅವ್ರು ಮುಸ್ಲಿಮ್ ಇರ್ಬೋದು, ಕ್ರಿಶ್ಚಿಯನ್ ಇರ್ಬೋದು, ಲಿಂಗಾಯತ್ ಇರ್ಬೋದು, ಯಾರೇ ಇರ್ಬೋದು, ಅವ್ರ ಸಮಾಜದವ್ರಿಗೆ ಗೊತ್ತಾರೆ ನಮ್ಮ ಸಮಾಜದಲ್ಲಿ ಇರೋದು ಹುಳ ಅದ. ಅವ್ರು ಅಲ್ಲೇ ಅದಕ್ಕೆ ತುಳಿದಿಟ್ರೆ ದಂಗೆ ಆಗದೆ. ಮುಸ್ಲಿಮರಲ್ಲಿದ್ದರೆ ಅವ್ರಿಗೆ ಗೊತ್ತಿದೆ ನಮ್ಮಲ್ಲಿ ಇಂಥ ಉಡಾಳೋ ಹುಡುಗಿದ್ದಾನೆ ಅಂತ, ಅವ್ರು ಅಲ್ಲಿಂದಲೇ ಅವ್ರಿಗೆ ಗೊತ್ತಿಟ್ರೆ ಆಗತ್ತೆ. ಇವ್ರು ಎಲ್ಲರೂ ಬಿಟ್ಟರೆ ಪೊಲೀಸ್ ಇಲಾಖೆಯಲ್ಲಿ ಎಲ್ಲರೂ ಜನರ ಕುಂಡಲ್ಲಿ ಅವ್ರು MLA ಇರ್ಬೋದು, ಮಿನಿಸ್ಟರ್ ಇರ್ಬೋದು, ಬೇಕಾದ ಇರ್ಬೋದು, ಅವ್ರ ಜನ ಕುಂಡಲಿ ಅವ್ರ ಬಳಿ ಇರ್ತಾರೆ. ಸುಮ್ಮನೆ ಅವರು ಜನಪ್ರತಿನಿಧಿ ಇದ್ದಾರೆ, ಮಿನಿಸ್ಟರ್ ಇದ್ದಾರೆ ಅಂತೇಳಿ ಡ್ಯೂಟಿದಾಗಿದ್ದಾಗ ನಮಸ್ಕಾರ ಅನ್ಬೋದು ಅವ್ರಿಗೆ. ಅದು ಮನುಷ್ಯನಾಗ ಬರ್ತಿದ್ದಾರೆ ಇವಾಗ ವಿಚಾರ. ಅದಕ್ಕೆ ಯಾವುದೇ ಹಬ್ಬ ಬರಲಿ, ಆ ಹಬ್ಬದ ಹೇಳಕ್ಕೆ ಅವ್ರಿಗೆ ಅರೆಸ್ಟ್ ಮಾಡೋದು ಬೇಡ. ಅರೆಸ್ಟ್ ಮಾಡಿದ್ರೆ ಮತ್ತೊಂದು ಹೊಸ ಗಡ್ಬಡ್ ಶುರು ಆಯ್ತದೆ. ಅವ್ರ ಮ್ಯಾಲೆ ನಿಗಾ ಇಟ್ಟರು ಸಾಕು. ಅವ್ರು ಯಾವುದೇ ಸಂಬಂಧ ಹೋಲಿದವರಿಗೆ ನಮ್ಮ ಬೀಳ್ಗಾವ್ ನಿಂತಾರೆ, ಅವರಿಂದ ಎಲ್ಲರಿಗೆ ಎಲ್ಲಿ ಅಂತ ಗೊತ್ತಿರ್ತಾರೆ. ಅವ್ರಿಗೆ ಹಿಡಿಯೋದು ಬೇಡ, ನೀವು ಮನೇಲೇ ಇರಿ ಅಂತ ಹೇಳೋದು ಬೇಡ, ಅವ್ರಿಗೆ ಅರೆಸ್ಟ್ ಮಾಡೋದು ಬೇಡ. ಕೇವಲ ಅವ್ರನ್ನ ನಿಗಾ, ಅವ್ರ ಆ್ಯಕ್ಟಿವಿಟೀಸ್ನ ನಿಗಾ ಇಟ್ಟರೆ ಅವ್ರಿಗೆ ಗೊತ್ತಾಗ್ತದೆ ನನ್ನ ಮೇಲೆ ನಿಗಾ ಇಡ್ತಾರಂತ. ಅವ್ರು ಯಾರೂ ಏನು ಮಾಡೋದು. ಆಮೇಲೆ ಬೀದರ್ ಒಂದು ಇಂಥ ಒಳ್ಳೆಯ ಜಾಗ ಇದೆ ಸಾಹೇಬ್ರೆ. ಬೀದರ್ನಲ್ಲಿ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಇದೊಂದು ಸಣ್ಣ ಇದೆ ಹಿಂದೂಸ್ತಾನಿ ಇದ್ದಂಗೆ. ಇಲ್ಲಿ ಯಾವುದೊಂದು ಜಾತಿ ಇಲ್ಲ ಅಂಬದು ಇಲ್ಲ, ಎಲ್ಲ ಸಮಾಜದವ್ರು ಇಲ್ಲಿದ್ದಾರೆ. ಹಿಂದೂಸ್ತಾನದಲ್ಲಿ ಎಲ್ಲ ಜಾತಿ ಹುಡುಗಿದ್ರೆ ಬೀದರ್ನಲ್ಲಿ ಸಿಗ್ತಾರೆ. ಇರಾಣಿಗಳು ಇರ್ಲಿಕ್ಕೆ ಎಲ್ಲಿಗೂ ಜಾಗ ಕೊಡೋದಿಲ್ಲ, ಆದರೆ ನಮ್ಮಲ್ಲಿ ನಗರಾಧ್ಯಕ್ಷ ಮಾಡಿದ್ರು. ಇಂಥ ಒಂದು ಸೌಹಾರ್ದತೆಯ ಸಮಾಜ ಇದೆ. ನಾವು ಒಳ್ಳೆಯ ರೀತಿಯಿಂದ ನಡ್ಕೊಳ್ಬೇಕು, ನಾವು ಒಳ್ಳೆಯ ರೀತಿಯಿಂದ ನಡಿಬೇಕು. ಇದು ಜವಾಬ್ದಾರಿ. ಮತ್ತು ಗುಂಡಾಗರ್ದಿ ಮಾಡೋದಾದ್ರೂ ಕಾನೂನಿನ ಅರಿವು ಇಲ್ಲದಕ್ಕೆ, ಕಾನೂನು ಅರಿವು ಇಲ್ಲದಕ್ಕೆ ಅವರು ತಪ್ಪು ಮಾಡ್ತಾರೆ. ಗೊತ್ತಿದ್ದು ಅವ್ರು ತಪ್ಪು ಮಾಡಿದ್ದು ಸುಮ್ಮನೆ ಅಧಿಕಾರಿಗಳು ಕೂತರಂದ್ರೆ ಅದನ್ನು ತಪ್ಪಾಗ್ತದೆ. ಅದಕ್ಕೆ ಇಬ್ಬರು ಕೂಡ್ಕೊಂಡು ಸೌಹಾರ್ದತೆ ಸಮಾಜ ಆಡಳಿತ ಕೂಡ್ಕೊಂಡು ಹೋದರೆ ಸುಂದರವಾದಂಥ ಸಮಾಜ ಆಗ್ತದೆ. ಗಣೇಶೋತ್ಸವದೆ, ಈದ್ ಮಿಲಾದ್ ಇದೆ, ಮತ್ತೊಂದು ಅನಂತ ಚತುರ್ಥಿ ಆವತ್ತಿಗೆ 3 ಹಬ್ಬ ಇದೆ. ಬಹಳಷ್ಟು ಜನರಿಗೆ ಅನಂತ ಚತುರ್ಥಿ ಇದ್ದಿದ್ದು ಗೊತ್ತೇ ಇರೋದಿಲ್ಲ.
ಆವತ್ತಿನ ದಿವಸ ಈದ್ ಮಿಲಾದ್ ಇದ್ದ ದಿವಸ ಅನಂತ ಚತುರ್ಥಿ ಇದೆ. ಇಂತಹ ಎಲ್ಲ ಹಬ್ಬಗಳು ಒಳ್ಳೆಯ ರೀತಿಯಲ್ಲಿ ಆಚರಿಸೋಣ. ಇಲ್ಲಿಗೆ ಏನಾದರೂ ತೊಂದರೆ ಆದರೆ ಅಧಿಕಾರಿಗಳಿಗೆ ಏನೂ ಆಗೋದಿಲ್ಲ. ಯಾಕಂತಂದರೆ ಅವ್ರು ಬಹಳ ಆ ಕಡೆ ಈ ಕಡೆ ಓಡಾಡಿ ಸ್ವಲ್ಪ ಶ್ರಮ ಆಗ್ತದೆ, ತೊಂದರೆ ಆಗ್ತದೆ ಇದ್ದವರಿಗೆ, ಸಮಾಜದವರಿಗೆ. ಮತ್ತು ಬೀದರ್ ಹೆಸರು ಇಡೀ ಭಾರತದಲ್ಲಿ ಕೆಟ್ಟ ಜನ ಇದ್ದಾರೆ ಅಂತ ಹೇಳಿ ಬೀದರ್ಗೆ ಕೆಟ್ಟ ಹೆಸರು. ಅದಕ್ಕೆ ನಾನು ಬೀದರ್ ಹೆಸರು. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಪ್ರದೀಪ್ ಗುಂಟೆ ಮಾತನಾಡಿ, ಗಣೇಶೋತ್ಸವ ಆಚರಿಸುವ ಪ್ರತಿಯೊಬ್ಬರು ಈಗಾಗಲೇ ಇಲಾಖೆಯಿಂದ ನೀಡಿದ ಸೂಚನೆಗಳನ್ನು ಪಾಲಿಸಿ ಯಾರಿಗೂ ಕೂಡ ತೊಂದರೆಯಾಗದಂಥ ರೀತಿಯಲ್ಲಿ ಎರಡು ಸಮುದಾಯದವರು ತಮ್ಮ ಧಾರ್ಮಿಕ ಹಬ್ಬಗಳನ್ನು ಆಚರಿಸಿಕೊಳ್ಳಬೇಕು ಎಂದರು. ಡಿಪಾರ್ಟ್ಮೆಂಟ್ ಪರವಾಗಿ ಡಿಪಾರ್ಟ್ಮೆಂಟ್ ವತಿಯಿಂದ ಕೆಲವು ಸೂಚನೆಗಳನ್ನು ನೀಡಬೇಕಂತಿದ್ದೇವೆ. ಮೊದಲನೇದಾಗಿ ನಾನೊಂದು ವಿಷಯ ಹೇಳಬೇಕಂತ ಇಷ್ಟಪಡ್ತೇನೆ. ನಾವು ನಿಮ್ಮನ್ನು ಯಾರನ್ನು ನಿಯಂತ್ರಣೆ ಮಾಡೋಕ್ಕೆ ಇವತ್ತು ನಾವು ಮೀಟಿಂಗ್ಗೆ ಕರೆದಿಲ್ಲ. ನಿಮಗೆ ಕೇವಲ ಫೆಸಿಲಿಟೇಟ್ ಮಾಡೋಕ್ಕೆ ಮಾತ್ರ ನಾವು ಈ ಮೀಟಿಂಗ್ ಕರೆದಿದ್ದೇವೆ. ಯಾಕಂದರೆ ಇದೇನು ಲಾ ಆ್ಯಂಡ್ ಆರ್ಡರ್ ಸಿಚುವೇಶನ್ ಅಲ್ಲ, ಅಥವಾ ಬೇರೆ ಗಲಭೆ ಅಲ್ಲ, ಏನಲ್ಲ, ಹಬ್ಬ ಆಚರಣೆ ಇದು. ನೀವು ಚೆನ್ನಾಗಿ ಹಬ್ಬ ಆಚರಣೆ ಮಾಡ್ಕೋಬೇಕಂತ ನಾವು ಬಯಸ್ತಾ ಇದ್ದೇವೆ. ನಮ್ಮಿಂದ ಏನೇನು ಸಪೋರ್ಟ್ ಬೇಕು ಅದನ್ನು ನಾವು ತಿಳಿಸೋಕ್ಕೆ ಮಾತ್ರ ಇವತ್ತು ನಾವು ನಿಮ್ಮನ್ನು ಮೀಟಿಂಗಿಗೆ ಕರೆದಿದ್ದೇವೆ. ಎರಡನೇದಾಗಿ, ಇಲ್ಲಿಗೆ ಬಂದ ನೀವೆಲ್ಲರೂ ತುಂಬ ಅನುಭವಿಗಳು, ಬಹಳ ವರ್ಷದಿಂದ ನೀವು ಇದನ್ನು ಆಚರಣೆ ಮಾಡ್ಕೊಳ್ತಾ ಬಂದಿದ್ದೀರಾ. ಅಧಿಕಾರಿಗಳು ನಾವು 1 ವರ್ಷ 2 ವರ್ಷ ಇರ್ತೇವೆ, ಕೆಲವರು ಹಲವಾರು ವರ್ಷದಿಂದ ಇಲ್ಲೇ ಇದ್ದಾರೆ. ಬಟ್ ನಮ್ಮೆಲ್ಲರಿಗಿಂತ ಸಾರ್ವಜನಿಕರಾಗಿ ಅಥವಾ ಹಬ್ಬಗಳಲ್ಲಿ ಭಾಗಿಯಾಗಿ ನಿಮಗೆ ಬಹಳಷ್ಟು ಅನುಭವ ಇದೆ. ನಮಗಿಂತ ಜಾಸ್ತಿ ನಿಮಗೆ ಗೊತ್ತಿದೆ. ನಿಮಗೇನು ನಾವು ಹೇಳುವಂಥದ್ದಿಲ್ಲ. ಒಂದು ಸಣ್ಣ ವಿಷಯ ಹೇಳೋಕೆ ಇಷ್ಟಪಡ್ತೇನೆ. ಅದೇನೆಂದರೆ, ನೀವೆಲ್ಲರೂ ಜವಾಬ್ದಾರಿ ಇದ್ದವರು, ಮುಖಂಡರು ನೀವೆಲ್ಲರೂ. ವಾಲಿಯವರು, ವರ್ಮ ಅವರು ಹೇಳಿದ ಹಾಗೆ ನೀವು ಯಾರು ಅಶಾಂತಿಯನ್ನು ಅಥವಾ ಹಿಂಸೆಯನ್ನು ಬಯಸುವವರಲ್ಲ. ನಿಮಗೊಂದು ಜವಾಬ್ದಾರಿ ಇದೆ, ನಿಮಗೊಂದು ಪಬ್ಲಿಕ್ಕಲ್ಲಿ ಒಂದು ಇಮೇಜ್ ಇದೆ, ಫೇಸ್ ವ್ಯಾಲ್ಯೂ ಇದೆ. ಬಟ್ ಒಂದು ಸಣ್ಣ ವಿಷಯ ಹೇಳ್ತೇನೆ. ಓವರ್ ಆಲ್ ಹಬ್ಬ ಯಾವ ರೀತಿ ಆಚರಣೆ ಮಾಡಬೇಕು, ಪ್ರೊಸೆಷನ್ ಯಾವ ರೀತಿ ಇರಬೇಕು, ನಮ್ಮ ಗಣಪತಿಯನ್ನು ಯಾವ ರೀತಿ ಕೂರಿಸಬೇಕು, ಎಲ್ಲಿ ವಿಸರ್ಜನೆ ಮಾಡಬೇಕು, ಇದೆಲ್ಲ ಓವರ್ ಆಲ್ ಮಂಡಳಿ ತೀರ್ಮಾನ ತಗೊಳ್ತದೆ. ಅದೇ ರೀತಿ ಈದ್ ಧರ್ಮಗುರುಗಳು ತೀರ್ಮಾನ ತಗೊಳ್ತಾರೆ. ಬಟ್ ಆನ್ ಫೀಲ್ಡ್ ನಾವು ನೋಡಿದ್ದಾಗ, ಗ್ರೌಂಡ್ಗೆ ಹೋಗಿ ನೋಡಿದ್ದಾಗ, ಡಿಜೆ ಹಚ್ಚಬೇಕಾ ಅಥವಾ ಒಂದು ಸರಣಿಯಲ್ಲಿ ಡಿಜೆನ ಹಚ್ಚಬೇಕಾ, ಡಿಜೆ ಒಂದು ಮೆರವಣಿಗೆ ಹಿಂಭಾಗದಲ್ಲಿ ಇರಬೇಕಾ ಮುಂಭಾಗದಲ್ಲಿ ಇರಬೇಕಾ, ಮೆರವಣಿಗೆ ಪ್ರತಿ ವರ್ಷ ಯಾವ ರೂಟಲ್ಲಿ ಹೋಗ್ತಾ ಇದೆಯೋ ಅದೇ ರೂಟಲ್ಲಿ ಹೋಗಬೇಕಾ ಅಥವಾ ಮುಂದೆ ನಿಂತ್ಕೊಂಡು ಅದನ್ನು ಪಕ್ಕಕ್ಕೆ ಡೈವರ್ಟ್ ಮಾಡಬೇಕಾ, ಅಥವಾ 10 ಗಂಟೆಗೆ ಸ್ಟಾಪ್ ಮಾಡ್ಕೋಬೇಕಾ, ಅಥವಾ ಆಗಲಿ 12, 1, 2, 5 ಗಂಟೆ ತನಕ ನಾವು ಮೆರವಣಿಗೆ ಮಾಡಬೇಕಾ, ಯಾವ ರೀತಿ ಬ್ಯಾನರನ್ನು ನಾವು ರೆಡಿ ಮಾಡ್ಕೋಬೇಕು, ಡಿಜೆಯಲ್ಲಿ ಯಾವ ರೀತಿ ಹಾಡುಗಳನ್ನು ನಾವು ಹಚ್ಚಬೇಕು ಅನ್ನೋದನ್ನು ನನ್ನ ಪ್ರಕಾರ ಯಾವ ಮುಖಂಡರು ಯಾವ ಮಂಡಳಿ ತೀರ್ಮಾನ ಮಾಡಲ್ಲ. ಹಿರಿಯರಾಗಿ ಮುಖಂಡರಾಗಿ ನಾವೊಂದು ತೀರ್ಮಾನ ಮಾಡ್ತೇವೆ. ಆನ್ ಫೀಲ್ಡ್ ಆಚರಣೆ ಮಾಡುವಾಗ ಚಿಕ್ಕ ಚಿಕ್ಕ ಹುಡುಗರ ಕೈಗೆ, ಟೀನೇಜ್ ಹುಡುಗರ ಕೈಗೆ ನಾವು ಬಿಡುವ ಪರಿಸ್ಥಿತಿ ಇಲ್ಲಿವರೆಗೂ ಸುಮಾರು ಸತಿ ಆಗಿದ್ದಾರೆ. ಅದರಿಂದಲೇ ಪ್ರತಿ ವರ್ಷ ನಾವು ಈ ರೀತಿ ಮೀಟಿಂಗ್ಗಳನ್ನು ಮಾಡಿದ್ರೂ ಸಹ 1-2 ಅನಿರೀಕ್ಷಿತವಾದ ಘಟನೆಗಳು ಆಗ್ತವೆ. ಘಟನೆಗಳು ಆಗುವುದು ಯಾರ ಕಡೆಯಿಂದ? ಇಲ್ಲಿ ಕುಳಿತುಕೊಂಡಿದ್ದ ಯಾವ ಮುಖಂಡರ ಕಡೆಯಿಂದ ಕೂಡ ಯಾವುದೇ ರೀತಿಯ ದಂಗೆ ಅಂದರೆ ಆ ರೀತಿ ದಂಗೆ ಆಗಲಿ ಅಥವಾ ಅನ್ಟುವರ್ಡ್ ಇನ್ಸಿಡೆಂಟ್ ಅನಿರೀಕ್ಷಿತವಾಗಿ ಘಟನೆಗಳಾಗಲಿ ಆಗುವುದಿಲ್ಲ. ಇಲ್ಲಿ ಕುಳಿತುಕೊಂಡಿದ್ದ ಯಾರ ಕಡೆಯಿಂದ ಆಗುವುದೆಲ್ಲ ಚಿಕ್ಕ ಚಿಕ್ಕ ಹುಡುಗರು, ಈ ಮೀಟಿಂಗ್ ಬರದೇ ಇರುವವರು, ಇಲ್ಲಿ ಏನು ನಡೀತಾ ಇದೆಯೋ ಕೂಡ ಗೊತ್ತಿಲ್ಲದಿರುವವರು, ಅವರವರ ಹಿರಿಯರು ಯಾವ ರೀತಿ ಜವಾಬ್ದಾರಿ ವಹಿಸಿಕೊಂಡು ಇಲ್ಲಿ ಏನು ಮಾತು ಕೊಟ್ಟಿದ್ದಾರೋ ಅದನ್ನು ಗೊತ್ತಿಲ್ಲದೆ ಆಚರಣೆಯಲ್ಲಿ ಭಾಗವಹಿಸುವ ಹುಡುಗರಾಗಲಿ ಯುವಕರ ಕಡೆಯಿಂದ ಆಗಲಿ ಆಗ್ತದೆ ಅಂತ ನನ್ನ ಅಭಿಪ್ರಾಯ. ಅದರಿಂದಾಗಿ ಇವತ್ತು ನಾನು ಮೀಡಿಯಾವರನ್ನು ಕೂಡ ನಾನು ಇವತ್ತು ಇನ್ವಾಲ್ವ್ ಮಾಡಿಕೊಂಡಿದ್ದೆ. ಕೇವಲ ನಮ್ಮ ಭಾಷಣ ಆಗಲಿ, ನಮ್ಮ ಈ
ಏನಂತಾರೆ ಈ ಬದ್ಧತೆ ಆಗಲಿ ಕೇವಲ ನಮ್ಮ ಮುಖಂಡರ ಲೆವೆಲ್ಗೆ ಇರಬಾರ್ದು, ಸಣ್ಣ ಸಣ್ಣವರು ಕೂಡ ಗೊತ್ತಾಗಬೇಕನ್ನೋ ನಿಟ್ಟಿನಲ್ಲಿ ಮೀಡಿಯಾದವರನ್ನು ಕೂಡ ಇವತ್ತು ನಾನು ಇನ್ವಾಲ್ವ್ ಮಾಡಿಕೊಂಡಿದ್ದೆ. ಅದೇ ರೀತಿ ಎಲ್ಲ ಮುಖಂಡರು ಕೂಡ ನಾನು ವಿನಂತಿಸಿಕೊಡ್ತಾ ಇದ್ದೇನೆ, ಮತ್ತೊಂದು ಸರಿ ದಯವಿಟ್ಟು ಸೂಕ್ಷ್ಮವಾಗಿ ಪರಿಶೀಲಿಸಿ ಯಾರ್ಯಾರು ಭಾಗಿಯಾಗ್ತಿದ್ದಾರೆ, ಎಂಥವ್ರು ಭಾಗಿಯಾಗ್ತಿದ್ದಾರೆ. ಪ್ರತಿಯೊಂದು ಹುಡುಗ, ಪ್ರತಿಯೊಂದು ಯುವಕರಿಗೂ, ಪ್ರತಿಯೊಬ್ಬರಿಗೂ ವಾಲಂಟಿಯರ್ಗೂ ಸಮೇತ ಮೆಸೇಜ್ ತಲುಪಿಸುವ ನಿಟ್ಟಿನಲ್ಲಿ ನೀವೆಲ್ಲರೂ ದಯವಿಟ್ಟು ನಿಮ್ಮ ಇದು ಕ್ರಮ ಕೈಗೊಳ್ಳಿ ಅಂತ ನಾನು ವಿನಂತಿಸಿಕೊಳ್ತಾ ಇದ್ದೇನೆ. ಕೊನೆಯದಾಗಿ ಇನ್ನು ನಟ್ಶೆಲ್ ಓವರ್ ಆಲ್ ಡಿಪಾರ್ಟ್ಮೆಂಟ್ ಏನೇನು ಎಕ್ಸ್ಪೆಕ್ಟ್ ಮಾಡ್ತಾ ಇದೆ, ಇತ್ತೀಚೆಗೆ ಆಗಲಿ ಹಲವಾರು ವರ್ಷದಿಂದ ಆಗಲಿ ನಾವು ಏನೇನು ಇನ್ಸ್ಟ್ರಕ್ಷನ್ಸ್ ಬರೆದುಕೊಳ್ತಾ ಬಂದಿದ್ದೇವೆ, ಇನ್ನು ನಟ್ಶೆಲ್ ಓವರ್ ಆಲ್ ನಿಮಗೆ ಓದಿ ಒಂದ್ಸತಿ ತಿಳಿಸಬೇಕಂತಲ್ಲ, ನೆನಪು ಮಾಡಬೇಕನ್ನೋ ಉದ್ದೇಶದಲ್ಲಿ ನಾವು ಇದ್ದೇವೆ. ನಿಮಗೆಲ್ಲರಿಗೂ ಪ್ರತಿಯೊಂದು ಕಾನೂನು ಗೊತ್ತಿದೆ, ಪ್ರತಿಯೊಂದು ರೂಲ್ ಗೊತ್ತಿದೆ. ಈ ಡಿಜೆ ಇದೇ ವೇಳೆ ಮಾತನಾಡಿದ ನಗರಸಭೆ ಅಧ್ಯಕ್ಷ ಮೊಹಮ್ಮದ್ ಗೌಸ್ ಮಾತನಾಡಿ, ನಮ್ಮ ನಗರದಲ್ಲಿ ಎಲ್ಲರೂ ಕೂಡ ಸಹೋದರ ರೀತಿಯಲ್ಲಿ ಇದ್ದೇವೆ, ಇದೇ ರೀತಿ ಮುಂದುವರಿಯೋಣ, ನಮ್ಮ ನಗರದಲ್ಲಿ ಎಲ್ಲರೂ ಸಂಭ್ರಮದಿಂದ ಹಬ್ಬಗಳನ್ನು ಆಚರಿಸೋಣ ಎಂದರು. लेकिन जब बाल गंगाधर तिलक जी फ्रीडम फाइटर ने फेस्टिवल बनाया था, वहाँ पर सिर्फ एक समुदाय के लोग वो फेस्टिवल में नहीं होते, तमाम भारतीय लोग जो है ना वहाँ पे जमा होते, जमा होकर बुराई जो भारत में अंग्रेज फैलाए हैं, जो हमको गुलाम बनाकर रखे हैं, वो खत्म करने के लिए हम मीटिंग करते थे. तो एक अच्छे मकसद को लेकर जो है ना बाल गंगाधर तिलक जी ने जो है ना उस फेस्टिवल को एक कुशादा बड़ा बनाया. तो उसी तरीके से उस टाइम पर अंग्रेजों के खिलाफ हमारे मुल्क के उलमा इकराम ने जो है ना एक फतवा जारी किया था कि अंग्रेजों के खिलाफ हम लड़ेंगे. तो उसी टाइम पर भारत के जो जो बड़े मसाजिद थे वहाँ पर भी सब मुसलमान जमा होकर और हिंदू भाई जमा होकर मस्जिदों में ये तय करते थे कि अंग्रेजों के से लड़ना किस तरीके से. उतने अच्छे मकसद के लिए जो फेस्टिवल को मनाया जाता है, तो कुछ जगह पे हम भारत आज़ाद होने के बाद एक दूसरे को फेस्टिवल के टाइम पर तकलीफ ना दें और मिलजुल कर जो फेस्टिवल मनाएं. और मैं इस मौके पर मुबारकबाद देता हूँ कि अभी हमारे बुजुर्ग ने कहा था कि इसको पीस मीटिंग ना बताएं, और हमारे शायद हाजी भाई ने कहा था कि ये कब तक हम पीस मीटिंग, भारत मुल्क आज़ाद होकर 78 साल हो गए, कब तक हम पीस मीटिंग मनाएंगे. तो हम भाईचारगी के ऊपर कोई बात करें तो बेहतर होगा. मैं खासकर गणेश मंडी के तमाम बुजुर्गों से और नौजवानों से गुजारिश करता हूँ, किसी का कत्ल कर दिए तो वक्त के तौर पर जो है ना कानून अपना काम करता है, लेकिन किसी का दिल तोड़ता है तो सदियों तक दिलों में तकलीफ रहती है. मैं बस एक ही रिक्वेस्ट करूँगा, अच्छे से फेस्टिवल मनाइए. लेकिन अभी हमारे भाई ने कहा कि डीजे से बुजुर्ग लोग, हार्ट के पेशेंट, बच्चे वगैरह को प्रॉब्लम हो रहा है, और वाकई ये चीज़ों से बहुत सारे जो है ना इफेक्ट बॉडी में हो रहे हैं. और मैं एक रिक्वेस्ट गणेश मंडल के जिम्मेदारों से करूँगा, कोई हेड सॉन्ग ना लगा. ಇದೇ ಸಂದರ್ಭದಲ್ಲಿ ಬೀದರ್ ನಗರದ ವಿವಿಧ ಗಣೇಶ ಮಂಡಳಿಯ ಪ್ರಮುಖರು ಹಾಗೂ ಮುಖಂಡರು ತಮ್ಮ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದರು. गणेश सज्जन और ईद मिलादुल नबी 12 रबीउल अव्वल, अल्हम्दुलिल्लाह इधर की तारीख है. जब भी जो फंक्शंस होते हैं गंगा जमुना की तहसीब कहते हैं, और हमें कभी भेदभाव ना हुआ, हिंदू हो या मुस्लिम हो, मैं डायरेक्ट बात करने वाला हूँ और हमेशा सबके साथ रहने वाला हूँ. हमें कभी ऐसा हुआ नहीं. छोटे मोटे तो चीज़ें होते हैं, घर में 4 भाई है, कुछ ना कुछ होते हैं. हम यहाँ पे जितने भी बैठे हैं पूरे एक है, और दोनों प्रोग्राम की जवाबदारी जितने बैठे हैं वो पूरे लोग लेने के लिए आए हैं यहाँ पर, चाहे वो कोई समाज से हो, मुस्लिम हो, हिंदू हो और कोई समाज से हो, सब मिलकर एक होकर एक मिलकर दोनों भी प्रोग्राम करने के लिए आए हैं. इस डैश पे बैठे हुए एसपी सर को मैं पूरी बिदर की जनता की तरफ से बधाई देता हूँ, और डीएसपी साहब को यहाँ पर डैश पे बैठे हैं उनको भी बधाई देता हूँ. हमारे सबसे बड़े चहीते जो कि सबको चाहकर सबको लेकर चलने वाले शिवशरणप्पा वाली साहब को पूरी दिल की गहराइयों से मुबारकबाद देता हूँ. और हमारे वर्मा साहब, उनकी एज बड़ी है मगर उनका दिल बहुत छोटा है, क्योंकि उन्होंने हमेशा हमारे साथ अच्छी बात, जैसा मुन्ना बोले, हर कभी भी अगर पुलिस डिपार्टमेंट का मीटिंग रहता है तो उन्होंने सबको, दोनों कास्ट के लोगों को समझाकर, आज से नहीं 25 साल से हम सबको साथ लेकर चलते आए. वर्मा साहब को सामने बोलने की बात नहीं है, कभी भी कोई मामला होता है तो बिल्कुल ठोक ठोक कर बात करते हैं. उन्होंने कौन सी भी बात रही तो मैं उनको बहुत ही धन्यवाद बोलता हूँ.
और मेरे आए वाले तमाम भाइयों का मैं शुक्रिया अदा करता हूं, क्योंकि देश के हालात बहुत संगीन चल रहे हैं। हम सबको एकजुट होकर मिलकर दोनों त्यौहार को करना है। जब पुलिस डिपार्टमेंट यहाँ पर हम सबको बुलाया है तो एक भरोसे से बुलाया है। यहाँ कोई चोर चोटों को नहीं बुलाते, क्योंकि भरोसे वालों को ही बुलाकर बात करते हैं, तो उनकी जवाबदारी कम है, डिपार्टमेंट की जवाबदारी कम है। जैसा कि डीएसपी साहब बोल रहे थे, वहाँ पे आपकी टीम रहना गणेश सर्जन में। अब जब हमारा प्रोसेशन निकलेगा तो हमारे वॉलंटियर्स रहना। मैं उनको बिल्कुल उनके सुझाव के ऊपर बहुत अच्छी बात कही उन्होंने, क्योंकि जवाबदारी हमारी होती है। क्योंकि जब जो भी फंक्शन होता है वो कमेटी की जिम्मेदारी होती है कि वो पूरी अपनी जवाबदारी से ये फंक्शन को करे। और इधर के हालात ऐसे हैं, क्योंकि हर घर में कोई फंक्शन होता है तो पूरे लोग मिलकर करते हैं। अब एसपी साहब तो नए हैं यहाँ पर, मेरे सीपीआई तकरीबन 10 साल 15 साल से इधर है, उनको पूरे बिदर के लोगों के बारे में बहुत अच्छा मालूम है, क्योंकि कौन कितने पानी में है और कितना पानी के ऊपर है। क्योंकि ये पुलिस बोलो तो ऐसा नहीं है दिखती जैसा, ऐसा इनके हाथ बहुत अंदर तक रहते हैं। इन्हों हर आदमी के चेहरे को देखकर उसका अंदाजा लगा सकते हैं कि इन्हों कितने पानी में। तो मैं यहाँ पर बुलाकर कुछ बात करने का मौका दिया, बहुत बहुत थैंक्स। मंच पर विराजमान हमारे बीदर के लोकप्रिय एसपी प्रदीप गुंटी जी, एडिशनल एसपी पुजारी जी, डीएसपी शिवन गौड़ जी, मेरे बुजुर्ग सुषणप्पा वाली जी, बीदर की प्रथम प्रजा, बीदर को जिसको नगर पिता कहा जाता है, मोहम्मद गौस साहब, और मेरे तमाम हिंदू मुस्लिम भाई। सबसे पहले तो मैं पुलिस डिपार्टमेंट का धन्यवाद करूँगा कि इस सौहार्द सभा के बुलाने पर हम हिंदू मुस्लिम भाइयों को आपस में मिलने का एक मौका दिया। इसके लिए मैं उनका शुक्रगुजार हूँ। जहाँ तक गणेश चतुर्थी का सवाल है, 7 तारीख को गणेश बिठाते हैं और अलग अलग जगहों पर कहीं 5 दिन, कहीं 7 दिन, कहीं 9 दिन और कहीं 11 दिन तक गणेश बिठाते हैं। हमारे बीदर में 5 दिन का गणेश मनाते हैं महामंडल की ओर से, जिसकी स्थापना 1980 में हुई थी। पिछले 44 सालों से लगातार हमें महामंडल की ओर से सार्वजनिक गणेश उत्सव मनाते हुए आ रहे हैं और आज तक कोई गड़बड़ नहीं हुई और भविष्य में भी कोई गड़बड़ नहीं हुई, क्योंकि हम चाहे कुछ भी करें लेकिन ऊपर वाला हमें मिलाने के लिए मजबूर है। मैं पिछले 2 साल से देख रहा हूँ कई त्यौहार हिंदू और मुस्लिम के एक साथ आ रहे हैं, तो ऊपर वाले की जिद में कि हम मिल के मनाएं। जब गणेश का त्यौहार आता है तभी मिलादुन्नबी का त्यौहार भी आता है। अनंत चतुर्दशी 11वें दिन छोटे मोटे सभी गणेशों का विसर्जन किया जाता है, क्योंकि दूसरे अनंत चतुर्दशी के दूसरे दिन पूर्णिमा से पितृ मास शुरू होता है। पितृ मास में जनरली भगवान की पूजा नहीं करते, तो वो हिसाब से मिलादुन्नबी और अनंत चतुर्दशी भी मिलकर आ रहे हैं। हम सभी त्यौहार को जब ऊपर वाला मिला के दे रहा है तो हम तो यहाँ नीचे बैठ कर आपस में झगड़ा करेंगे, हम कोई झगड़ा नहीं करेंगे। पिछले कई सालों से हम मनाते हुए आ रहे हैं, सभी हिंदू मुस्लिम भाई हैं हमारे को साथ लेकर आ रहे हैं और कई जगह पर हमारे मुस्लिम भाइयों द्वारा गणेश उत्सव के दौरान हमारे लिए कहीं पानी का इंतज़ाम, कहीं फल का इंतज़ाम, कहीं है ना प्रसाद का इंतज़ाम करते हुए आए हैं। और मैं उम्मीद करूँगा कि इस बार भी वो बड़े जोश के साथ हमारे गणेश का स्वागत करें और उनके मिलादुन्नबी के जुलूस में हम लोग भी शरीक हों। जैसा कि हमारे आज साहब ने बताया कि सभी एक दूसरे के प्रोग्राम में शरीक हो गए। जहाँ तक हमारे पुलिस डिपार्टमेंट की तरफ से 25 नियमों का एक ये दिया गया है, तो सबसे पहले परमिशन तो हम सभी महामंडल की ओर से महामंडल से लिस्ट देते हैं कि बीदर में कहाँ पर गणेश बैठते हैं। जनरली जहाँ पिछले कई सालों से गणेश बिठाते हुए आ रहे हैं वही जगह पे बिठाते हैं, जगह में कोई तब्दीली नहीं करते। और सभी जगहों की लिस्ट है उनके पास, पुलिस डिपार्टमेंट के पास भी है और हम भी है उनको पेश करते हैं। और एक ही परमिशन के अंदर चाहे वो DAP हो, CHC हो, चाहे फायर ब्रिगेड का डिपार्टमेंट हो, पुलिस डिपार्टमेंट, सबसे एक परमिशन लेते हैं। जहाँ सवाल डीजे का, तो इस अवसर पर मेरे पुलिस डिपार्टमेंट से एक ही रिक्वेस्ट है कि पिछले साल जैसे हमने आवाज़ को कंट्रोल करने के, नॉइस कंट्रोल करने के लिए डीजे भी चलाए, बच्चों की मांग भी मान लिए और पुलिस के कानून के मुताबिक साउंड की लिमिट भी रखें। उसी लिमिट के हिसाब से आप हमको अनुमति देंगे। पिछले साल जो आपने इंतजाम किए थे उस इंतजामों की वजह से कोई गड़बड़ नहीं हुई, कोई सभी तरह से शांति से आज इसका उत्सव मनाया गया। आमतौर पर जहाँ गणेश बैठते वहाँ कोई डीजे नहीं लगाया जाता, डीजे सिर्फ एक ही दिन के लिए लगाया जाता है और प्रोसेशन के दौरान। बाकी जगह पर माइक पे रहते हैं, साउंड सिस्टम रहती है। तो मेरा कंसर्न अधिकारियों से यही निवेदन है कि हमको जिस तरह से लास्ट दिन सहयोग करें
उसी तरह से इसका सहयोग करें। और भी इनके जो भी है ना सुझाव है उसके ऊपर रविवार के दिन हमारे गणेश महामंडल की और मीटिंग बुलाएंगे। आज हमारे कई पदाधिकारी अपने अपने व्यक्तिगत कामों से बीदर से बाहर रहने से हम आज नहीं आ सके। संडे के दिन मीटिंग बुला के हम अपना प्रतिनिधिमंडल सोमवार मंगलवार के दिन के SP साहब से मिलकर चर्चा करके, लेकिन इस बात की आपको 100% गारंटी देता हूँ कि बीदर में कोई चीज़ की गड़बड़ नहीं होगी। सभी त्यौहार शांति से मनाएंगे और पुलिस का लॉ एंड ऑर्डर मेंटेन करने के लिए जो भी ज़रूरी कदम है हम उनको पूरी तरह से सपोर्ट करेंगे और बीदर में अमन और शांति बनाए रखेंगे। इस अवसर पर मुझे 2 शब्द बोलने के लिए जो मौका दिया गया उसके लिए तमाम